ಬಿಡು ಹಂಗಾದ್ರೆ. ಹಾಂ, ಮೊದಲನೇದಾಗಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದರೆ ಬರೋದು ಸ್ವಲ್ಪ ತಡವಾಗಿದ್ದರಿಂದ ಎಲ್ಲರಿಗೂ ಮನಸ್ಸಿಗೆ ಬೇಜಾರಾಗಿದೆ. ದಯವಿಟ್ಟು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ಸೇರಿರೋ ಕಾರ್ಯಕ್ರಮ ಏನು ಅಂತ ಎಲ್ಲರಿಗೂ ಮುಂಚೆನೇ ಗೊತ್ತಿದೆ. ಯಾಕಂದರೆ ಇಲ್ಲಿರೋ ದೊಡ್ಡವರಾಗಲಿ, ಅಣ್ಣವರಾಗಲಿ, ಮತ್ತು ನಮ್ಮ ರಂಜಿತ್ ಆಗಲಿ ಎಲ್ಲರಿಗೂ ತಿಳಿಸ್ಕೊಟ್ಟಿರ್ತಾರೆ. ಇಲ್ಲಿ ಬೇರೆ ಪಕ್ಷಗಳಿಂದ ಆ ಪಕ್ಷಗಳನ್ನ ತೊರೆದು ಈ ಸತಿ NCPಗೆ ಬಂದು ಸೇರಬೇಕು ಅನ್ನೋದು ಎಲ್ಲರೂ ಮನೋಭಾವನೆಯಿಂದನೇ ಸೇರಿ ಮಾತಾಡಿ ಇಲ್ಲಿ ಬಂದು ಚರ್ಚೆ ಮಾಡೋ ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದೀವಿ. ಸೊ ಈಗ ಮುಂಬರೋ ಚುನಾವಣೆಗಳಲ್ಲಿ ನಾವು ಎಲ್ಲರ ಹತ್ರನೂ ಕೆಲಸ ಮಾಡಿದ್ದೀವಿ, ಎಲ್ಲ ಲೀಡರ್ಗಳನ್ನ ನೋಡಿದ್ದೀವಿ, ಎಲ್ಲ ಥರ MLAಗಳನ್ನ ನೋಡಿದ್ದೀವಿ ಅನ್ನೋದು ನಮ್ಗೆ ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದೆ. ಸೊ ಈಗ ಮುಂಬರುವ ಚುನಾವಣೆಗಳಲ್ಲಿ ಯಾರಿಗೇ ಆಗಲಿ ನಾವು ಅವರಿಂದ ಹೋಗಂಗೆ ನಮ್ಮ ಜನಗಳಿಗೋಸ್ಕರ, ನಮ್ಮ ತಾಲೂಕಿಗೋಸ್ಕರ, ನಮ್ಮ ಹಳ್ಳಿಗಳಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತಾನೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಉಡಿ ಪ್ರದೀಪ್ ಕುಮಾರ್ ಅವರು ಸೊ ನಮ್ಮನ್ನ ಈ ಸತಿ ಮುಳಬಾಗಿಲಲ್ಲಿ ನಮ್ಮ NCPನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಮ ಅಣ್ಣವರು ಮುಂದೆ ನಿಂತು ಅವರ ಕಾರ್ಯಾಚರಣೆಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಹಾಗೂ ರಂಜಿತ್ ಕಡೆಯಿಂದ ಮುಳಬಾಗಿಲು ತಾಲೂಕಿನಲ್ಲಿ ಈ ಸತಿ NCP ಪಕ್ಷನ ಕಟ್ಟಬೇಕು ಅಂತ ಇದು ಮಾಡಿಕೊಂಡು ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಇದರಿಂದಾಗಿ ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ತಾಲೂಕಿನಲ್ಲೂ, ನಮ್ಮ ಮುಳಬಾಗಿಲು ತಾಲೂಕಲ್ದಂಗೆ ನಮ್ಮ ಕೋಲಾರ ಡಿಸ್ಟಿಕ್ನಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನ, ಕಾರ್ಯಕರ್ತರುಗಳನ್ನ ಸೇರಿಸಿ 10ನೇ ತಾರೀಕು ಒಂದು ವಿಜೃಂಭಣೆಯಾಗಿ ಇದನ್ನ ಸ್ಥಾಪನೆ ಮಾಡಬೇಕು ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಅಂತ. ಅದರಲ್ಲಿ ಮುಳಬಾಗಿಲಲ್ಲೇ ಮುಖ್ಯವಾಗಿ ಇದನ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಇದಕ್ಕೆ ದಯವಿಟ್ಟು ಎಲ್ಲರೂ ಒಟ್ಟುಗೂಡಿ, ಎಲ್ಲರೂ ಕೈ ಸೇರಿಸಿ ಇಲ್ಲಿ ಬಂದಿರೋ ದೊಡ್ಡವ್ರಿಗೆ ಎಲ್ಲಾರು ನಾವು ಕೇಳ್ಕೊಳ್ಳೋದು ಇಷ್ಟೇ, ನೀವು ಮುಂದೆಗಡೆ ನಿಂತು ಇದನ್ನ ನಡೆಸ್ಕೊಡಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ ಹಾಗೂ ನಮ್ಮ NCP ಕಾರ್ಯಾಧ್ಯಕ್ಷ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಮಾತಾಡ್ತೀನಿ.